ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ನಡುವೆ ದೊಡ್ಡ ಕಂದಕ ಸೃಷ್ಟಿಯಾಗುವ ಸಮಯ ಬಂದೇ ಬಿಟ್ಟು ಇಲ್ಲಿ ರೀತುನ ಅರೆಸ್ಟ್ ಮಾಡಿಸೋಕ್ಕೆ ಭಾರ್ಗವಿ ಮುಂದಾಗ್ತಾ ಇದ್ರೆ ರೀತುನ ಕಾಪಾಡೋದಕ್ಕೆ ಅರ್ಜುನ್ ಮುಂದಾಗ್ತಾನೆ. ಹಾಗಿದ್ರೆ ಇಲ್ಲಿ ದೊಡ್ಡ ಕೆಟ್ಟಾಗೆ ಬೀಳ್ತಿದಾರ ಅರ್ಜುನ್. ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರೀತು ತುಂಬಾ ಚಿಂತೆ ಮಾಡ್ತಿದ್ದಾಳೆ. ಬಿಕಾಸ್ ರೀತು ರೂಮಲ್ಲಿ ಇದ್ದಂತಹ ದುಡ್ಡು ಭಾರ್ಗವಿಗೂ ಗೊತ್ತಾಗಿದೆ, ಅದೇ ರೀತಿ ರುದ್ರವ್ರಿಗೂ ಕೂಡ ಗೊತ್ತಾಗಿದೆ. ರುದ್ರವ್ರು ಈ ದುಡ್ಡು ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿದಾಗ ಆ ದುಡ್ಡು ಎಲ್ಲಿಂದ ಬಂತು ಅಂದರೆ ನನ್ನ ಫ್ರೆಂಡ್ ಇಟ್ಕೊ ಅಂತ ಕೊಟ್ಟಿದ್ದಾಳೆ, ಅವಳಿಗೆ ಮತ್ತೆ ವಾಪಸ್ ಕೊಡಬೇಕಾಗಿದೆ ಅಂತ ಸುಳ್ಳು ಹೇಳ್ತಾಳೆ. ಬಟ್ ನಿಜವಾಗ್ಲೂ ಇದು ರುದ್ರವ್ರಿಗೆ ಸುಳ್ಳು ಅಂತಲೇ ಅನಿಸುತ್ತೆ. ಇಷ್ಟು ದಿನ ಅರ್ಜುನ್ ಬಗ್ಗೆ ಯೋಚನೆ ಮಾಡ್ತಿದ್ದಂತಹ ಭಾರ್ಗವಿ ಅರ್ಜುನ್ ಯಾವಾಗ ಒಬ್ಬ ನಿರಪರಾಧಿ ಅನ್ನೋ ವಿಷಯ ಗೊತ್ತಾಯಿತು, ಈಗ ರೀತು ಮೇಲೆ ಕಣ್ಣಿಟ್ಟಿದ್ದಾಳೆ. ರೀತುಗೇನಾದರೂ ವಿಷಯ ಗೊತ್ತಿರ್ಬೋದಾ ಅಥವಾ ಅವಳೇನಾದರೂ ಸಂಧ್ಯಾ ಸಾವಿನಲ್ಲಿ ಪಾಲ್ದಾರಳಾಗಿರ್ಬೋದಾ ಅಂತ ಹೇಳಿ ಇಲ್ಲಿ ಭಾರ್ಗವಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾಳೆ. ಹಾಗಾಗಿ ರೀತು ಹಿಂದೆ ಬಿದ್ದಿದ್ದಾಳೆ ಭಾರ್ಗವಿ. ಜೊತೆಗೆ ಭಾರ್ಗವಿಗೆ ಸಾಥ್ ಕೊಡೋದಕ್ಕೆ ಇನ್ಸ್ಪೆಕ್ಟರ್ ಪ್ರತಾಪ್ ಕೂಡ ಇದ್ದಾರೆ. ಇದ್ದ ಕಡೆ ವಿಕ್ಕಿಗಂತೂ ತುಂಬ ಅಂದರೆ ತುಂಬ ಯೋಚನೆ ಆಗಿಬಿಡುತ್ತೆ. ಇದ್ದ ಕಡೆ ರೀತು ಮಾಡಿರೋ ಕರ್ಮಕಾಂಡಕ್ಕೆ ನಾನು ಬಲಿಪಶು ಆಗ್ತಿದ್ದೇನಲ್ಲ, ಏನಪ್ಪ ಇದು, ನಾನೇನಾದರೂ ಜೈಲ್ ಕೀಲಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳಿ ಈ ಕಡೆ ಊಟ ಮಾಡ್ತಿರೋ ಸಮಯಕ್ಕೆ ಶಕ್ತಿ ಪ್ರಸಾದ್ ಬರ್ತಾರೆ. ಹೇಳು ವಿಕ್ಕಿ, ನಿಜವಾಗ್ಲೂ ನಿನ್ನಿಂದ ಏನೂ ಕೂಡ ತಪ್ಪಾಗಿಲ್ವ, ನಿನ್ನನ್ನು ನಾನು ಕಾಪಾಡ್ಕೋತೀನಿ, ಏನೇ ವಿಷಯ ಇದ್ರೂ ಹೇಳು, ಸಂಧ್ಯಾ ಸಾವಿಲ್ಲ ನೀನೇನಾದರೂ ಪಾಲ್ದಾರನಾಗಿದೆಯಾ, ದಯವಿಟ್ಟು ಹೇಳ್ಬಿಡು, ಆಮೇಲೆ ನನ್ನ ಮರ್ಯಾದೆ ತೆಗಿಬೇಡ, ಆಮೇಲೆ ಸಿಕ್ಬಿದ್ರೆ ಇದೇ ಕೊನೆ ಊಟ ಆಗುತ್ತೆ, ಮನೆ ಊಟ ಜೈಲು ಊಟ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ರೆ ಇಲ್ಲಿ ವಿಕ್ಕಿ ಅಮ್ಮ ಯಾಕ್ರಿ ಈ ರೀತಿ ಮಾತಾಡ್ತಿದ್ರೆ, ಮಗುನ ನೆಮ್ಮದಿಯಾಗಿ ಊಟ ಮಾಡೋಕೆ ಬಿಡ್ರಿ ಅಂತ ಹೇಳ್ತಿದ್ದಾರೆ. ನಿಂಗೆ ಅರ್ಥ ಆಗೋದಿಲ್ಲ ಇರು, ಇವಾಗ ಇವನು ಸತ್ಯ ಹೇಳಿಲ್ಲ ಅಂದರೆ ಆಮೇಲೆ ಅವನು ಜೈಲು ಊಟಕ್ಕೆ ಫಿಕ್ಸ್ ಆಗಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಆ ರೀತಿಯೆಲ್ಲ ಮಾತನಾಡಬೇಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಮ್ಮ ಕೂಡ. ತದನಂತರ ನೋಡು, ಇದೇ ರೀತಿ ಆದರೆ ಆಮೇಲೆ ನೀನು ಪ್ರೀತಿ ಮಾಡಿರೋ ರೀತುನ ಕೂಡ ನೀನು ಮದುವೆ ಆಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ವಿಕ್ಕಿ ನಗೋಕ್ಕೆ ಶುರು ಮಾಡ್ತಾರೆ. ಆ ರೀತುನ ನನ್ನ ಬಿಟ್ಟರೆ ಬೇರೆ ಯಾರೂ ಮದುವೆ ಆಗೋಕ್ಕಾಗಲ್ಲ, ಅವರು ಅಂಥ ಪರಿಸ್ಥಿತಿಗೆ ಸಿಕ್ಬೀಳ್ತಾರೆ, ಖಂಡಿತವಾಗ್ಲೂ ನಾನೇ ರೀತುನ ಮದುವೆ ಆಗೋದು, ನೀವೇನು ಯೋಚನೆ ಮಾಡಬೇಡಿಯಪ್ಪ, ನಾನಾಗಲಿ ನೀವಾಗಲಿ ಈ ಒಂದು ಕೇಸಲ್ಲಿ ಸಿಕ್ಕಾಕೊಳ್ಳೋದಿಲ್ಲ, ಯಾಕಂದರೆ ನಾವು ತಪ್ಪೇ ಮಾಡಿಲ್ಲ ಅಂತ ವಿಕ್ಕಿ ಹೇಳ್ತಿದ್ದಾನೆ. ನಿಜವಾಗ್ಲೂ ವಿಕ್ಕಿ ಆಡ್ತಕ್ಕಂಥ ಮಾತುಗಳು ಒಗಟಾಗಿ ಅಂತ ಅನ್ನಿಸ್ತದೆ ಶಕ್ತಿ ಪ್ರಸಾದ್ಗೆ. ಇಲ್ಲಿ ವಿಕ್ಕಿನ ಪಡ್ಕೋಬೇಕು ಅಂತ ಹೇಳಿ ರೀತು ಈ ಕೆಲಸಕ್ಕೆ ಕೈ ಹಾಕಿದ್ಲು, ಆದರೆ ಅಲ್ಲಿ ವಿಕ್ಕಿ ರೀತುನ ಬಿಟ್ಕೊಟ್ಟು ತನ್ನ ಸೇಫ್ಟಿನ ತಾನು ನೋಡ್ಕೋತಾನ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದರ ನಡುವೆ ರೀತು ಯೋಚನೆ ಮಾಡಬೇಕಿದ್ರೆ ಅಲ್ಲಿಗೆ ಬೃಂದ ಬರ್ತಾಳೆ. ಏನಿದು, ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಿದ್ಯಾ, ಅಂಥದ್ದು ಏನಾಯಿತು ಅಂದಾಗ, ಅಯ್ಯೋ ಅದಕ್ಕೆ ನಿಮಗೆ ಗೊತ್ತಾಗೋದಿಲ್ಲ, ನಾನು ವಿಕ್ಕಿನ ಮದುವೆ ಆಗಬೇಕು, ವಿಕ್ಕಿನ ಮದುವೆ ಆಗೋದಕ್ಕೆ ಇಲ್ಲಿ ಯಾರು ಬಿಡೋದಿಲ್ಲ ಅಂತ ಅನ್ನಿಸ್ತದೆ. ಅಮ್ಮ ಅಪ್ಪ ತುಂಬಾ ಅಪೋಸ್ ಮಾಡ್ತಿದ್ದಾರೆ, ಖಂಡಿತವಾಗ್ಲೂ ನಾನು ಮದುವೆ ಆಗ್ತೀನಿ ಅಂತ ಭಯ ಶುರುವಾಗ್ಬಿಟ್ಟಿದೆ. ವಿಕ್ಕಿನ ಬಿಟ್ಟು ಬದುಕೋ ಶಕ್ತಿ ಅಂತೂ ನನಗಿಲ್ಲ ಅಂತಿದ್ರೆ ನೋಡು ರೀತು, ಇಷ್ಟೊತ್ತಿಗೆ ಆಲ್ರೆಡಿ ನಿನ್ನ ಮದುವೆ ಬಗ್ಗೆ ಮಾತನಾಡಬೇಕಿತ್ತು ಈ ಮನೇಲಿ. ವಂದನಾ ಮತ್ತು ಅರ್ಜುನ್ ಮದುವೆ ಆಗಿದ್ರೆ ಇಷ್ಟೊತ್ತಿಗೆ ನಿನ್ನ ಮತ್ತು ವಿಕ್ಕಿ ಮದುವೆ ಬಗ್ಗೆ ಮಾತುಕತೆ ನಡೀತಾ ಇತ್ತು. ಆದರೆ ಇವತ್ತು ಇದು ಯಾವುದೂ ಆಗದೆ ಇರೋದಕ್ಕೆ ಕಾರಣ ಅರ್ಜುನ. ನೋಡು, ಅರ್ಜುನಿಂದನೇ ನಿನ್ನ ಮದುವೆ ಮುರಿಯೋದು, ನಿನ್ನ ಮದುವೆ ಆಗೋದು ಅನ್ನೋದನ್ನು ನೆನ್ಪಿಟ್ಕೊ ಅಂತ ಹೇಳ್ತಿದ್ದಾರೆ. ಏನದಕ್ಕೆ ಮಾತಾಡ್ತಿದ್ರ ನೀವು ಅಂದಾಗ, ಹೌದಲ್ವ, ಅರ್ಜುನ ಭಾರ್ಗವಿನ ಮದುವೆ ಆಗಿ ಬಂದ, ಇದರಿಂದಾಗಿ ವಂದನಾ ಮತ್ತು ಅರ್ಜುನ್ ಮದುವೆ ನಿಂತೋಯ್ತು. ಜೊತೆಗೆ ನಿನ್ನ ಅಪ್ಪ ಅಮ್ಮ ಎಷ್ಟು ಅಪೋಸ್ ಮಾಡ್ತಾರೋ ಅಷ್ಟೇ ಅಪೋಸ್ ಅರ್ಜುನ್ ಕೂಡ ಮಾಡ್ತಾನೆ. ಯಾವುದೇ ಕಾರಣಕ್ಕೂ ನಿನ್ನ ಮದುವೆನ ವಿಕ್ಕಿ ಜೊತೆ ಮಾಡೋದಕ್ಕೆ ಅವನು ಅವಕಾಶ ಮಾಡಿಕೊಡೋದಿಲ್ಲ. ಅಷ್ಟೇ ಮುಖ್ಯವಾಗಿ ಅವನು ಸಂಧ್ಯಾನೇ ತಂಗಿ ಅಂತ ಪ್ರೀತಿಸಿ ಎಷ್ಟೆಲ್ಲ ಅಣ್ಣನ ಸ್ಥಾನದಲ್ಲಿ ನಿಂತು ಹೋರಾಟ ಮಾಡ್ತಿದ್ದಾನೆ. ಅಂಥದ್ರಲ್ಲಿ ನೀನು ಖಂಡಿತವಾಗ್ಲೂ ವಿಕ್ಕಿನ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವನು ಒಪ್ಕೊಳ್ಳೋದಿಲ್ಲ. ಆದರೆ ನೀನು ಅವನ್ನ ಒಪ್ಕೊಳ್ಳೋ ಹಾಗೆ ಮಾಡಬೇಕು. ಅವನು ಮುಂದೆ ನಿಂತ ಅಂದರೆ ಖಂಡಿತವಾಗ್ಲೂ ನಿನ್ನ ಮದುವೆನ ವಿಕ್ಕಿ ಜೊತೆ ಹಾಕೋದನ್ನು ಯಾರೂ ಕೂಡ ತಡೆಯೋಕ್ಕಾಗೋದಿಲ್ಲ. ಎಲ್ಲವೂ ಕೂಡ ಅರ್ಜುನ್ ಕೈಯಲ್ಲಿದೆ, ಅರ್ಜುನ ನಿನ್ನ ಮದುವೆಗೆ ಒಪ್ಪಿಸ್ಬೇಕಾಗಿರೋದು ನಿನ್ನ ಕೈಯಲ್ಲಿದೆ ಅಂತ ಹೇಳ್ತಾರೆ. ಖಂಡಿತ ಅದಕ್ಕೆ ಖಂಡಿತ ನನ್ನ ಜೊತೆ ನಾನು ಮಾತನಾಡ್ತೀನಿ ಅಂತ ಹೇಳಿ ರೀತು ಅರ್ಜುನನ್ನು ಹೊರಗಡೆ ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದಿದ್ದೆ, ಅಣ್ಣ ನಾನು ವಿಕ್ಕಿನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ಇವತ್ತು ನನ್ನ ವಿಕ್ಕಿ ಮದುವೆ ಆಗದಿರೋದಕ್ಕೆ ಕಾರಣ ಭಾರ್ಗವಿನೇ ಅಂದಾಗ ಸುಮ್ಮನೆ ಭಾರ್ಗವಿ ಅವ್ರನ್ನ ಮತ್ತೆ ತರಬೇಡ, ದಯವಿಟ್ಟು ಅರ್ಥ ಮಾಡ್ಕೊ, ವಿಕ್ಕಿ ಒಳ್ಳೆಯವನಲ್ಲ ಅಂತಿದ್ದಾರೆ. ನೀನು ಯಾಕಣ ಅಪ್ಪ ಅಮ್ಮನ ಜೊತೆ ಅಪ್ಪ ಅಮ್ಮನ ಥರನೇ ಮಾತಾಡ್ತಿದ್ದೆ, ಅವರು ಕೂಡ ನನ್ನ ವಿಕ್ಕಿ ಜೊತೆ ಮದುವೆ ಮಾಡೋದಕ್ಕೆ ಬಿಡ್ತಿಲ್ಲ, ಅದೇ ಕಾರಣಕ್ಕೆ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ದಯವಿಟ್ಟು ವಿಕ್ಕಿ ಜೊತೆ ನನ್ನ ಮದುವೆ ಮಾಡಿಸೋಣ ಅಂದಾಗ, ನೋಡು ಆ ಕ್ರಿಮಿನಲ್ ಜೊತೆ ನಿನ್ನ ಮದುವೆ ಮಾಡಿಸ್ಬೇಕಾ, ಯಾವುದೇ ಕಾರಣಕ್ಕೂ ಆ ಕ್ರಿಮಿನಲ್ ಜೊತೆ ನಿನ್ನ ಮದುವೆ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾರಾದರೂ
ತನ್ನ ತಂಗಿನ ಕಣ್ಣಾರೆ ಹಾಳ್ಬಾವಿಗೆ ನುಗ್ತಾರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಣ್ಣ ನಾನು ಅವನ್ನ ತುಂಬ ಪ್ರೀತಿ ಮಾಡ್ತಿದ್ದೇನೆ ಅಣ್ಣ, ಪ್ರೀತಿ ಮಾಡೋರನ್ನ ಬಿಟ್ಟು ಬದುಕೋದು ಅಷ್ಟು ಸುಲಭನ, ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಿದ್ರೆ ಚಿನ್ನದ ಸೂಚಿ ಅಂತ ಕಣ್ಣಿಗೆ ಚುಚ್ಕೊಳ್ಳೋಕ್ಕಾಗತ್ತಾ ರೀತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅರ್ಜುನ್ ನೀನು ಮಾತ್ರ ಭಾರ್ಗವಿನ ಪ್ರೀತಿಸಿ ಮದುವೆಯಾಗಿ ಮನೆಗೆ ಕರ್ಕೊಂಡು ಬಂದುಬಿಟ್ಟ, ನನ್ನ ಮಾತ್ರ ವಿಕ್ಕಿನ ಮದುವೆ ಮಾಡಿಸೋದಿಲ್ವಾ ನೀನು ಅಂತ ಕೇಳಿದಾಗ ಭಾರ್ಗವಿನ ಮತ್ತು ವಿಕ್ಕಿನ ಒಂದೇ ತಕ್ಕಡಿಲಿ ಹಾಕಿ ತೂಗ್ಬೇಡ, ಭಾರ್ಗವಿಯವರೇ ಬೇರೆ ವಿಕ್ಕಿನೇ ಬೇರೆ. ನಿಜವಾಗ್ಲೂ ನನ್ನ ಭಾರ್ಗವಿ ಸಂಬಂಧನೇ ಬೇರೆ, ನಿನ್ನ ವಿಕ್ಕಿ ಸಂಬಂಧನೇ ಬೇರೆ. ಯಾಕಂದರೆ ವಿಕ್ಕಿ ಒಬ್ಬ ಒಳ್ಳೆ ಮನುಷ್ಯ ಅಲ್ಲ ಅಂತ ಹೇಳ್ತಿದ್ರೆ ನೋಡೋಣ. ಇದೆಲ್ಲ ಆಗಿದೆ ನಿನ್ನ ಹೆಂಡತಿಯಿಂದ. ನಿನ್ನ ಹೆಂಡತಿ ಬಂದಿದ್ರಿಂದನೇ ವಿಕ್ಕಿ ಮೇಲೆ ಇಲ್ಲದೇ ಇರತಕ್ಕಂಥ ಆಪಾದನೆ ಬಂದಿತ್ತು. ವಿಕ್ಕಿ ಮೇಲೆ ಇಲ್ಲದೇ ಇರತಕ್ಕಂಥ ಸುಳ್ಳಿನ ಆಪಾದನೆಯನ್ನು ನಿನ್ನ ಹೆಂಡತಿನೇ ಹಾಕಿದ್ದು ಭಾರ್ಗವಿ ಅಂತ ಹೇಳ್ತಿದ್ರೆ, ಭಾರ್ಗವಿ ವಿಷಯ ಮಾತಾಡಿದ್ರೆ ನಾನಂತೂ ಸುಮ್ಮನಿರೋದಿಲ್ಲ, ಭಾರ್ಗವಿನ ಈ ಒಂದು ವಿಶ್ವದಲ್ಲಿ ಹೇಳಕ್ಕೆ ತರಬೇಡ ಅಂತ ಅರ್ಜುನ್ ತಂಗಿ ಮೇಲೆ ರೇಗ್ತಿದ್ದಾರೆ. ಅಣ್ಣ ದಯವಿಟ್ಟು ಅರ್ಥ ಮಾಡ್ಕೋಣ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ವಿಕ್ಕಿಗೆ, ದಯವಿಟ್ಟು ನನ್ನನ್ನು ಮದುವೆ ಮಾಡಿಸೋಲ್ಲ ಅಂದರೆ ಖಂಡಿತ ನಾನು ಬದುಕಿರೋದಿಲ್ಲ ಅಂತಿದ್ದಾಗೆ ಅರ್ಜುನ್ಗೆ ಶಾಕ್ ಆಗುತ್ತೆ. ಹೊಡೆಯೋಕೆ ಮುಂದಾಗ್ಬಿಡ್ತಾರೆ. ಏನು ಮಾತಾಡ್ತಿದ್ಯಾ ರೀತು, ವಿಕ್ಕಿಗೆ ನೀನು ಪ್ರೆಗ್ನೆಂಟ್ ಅಂದಾಗ ಹೌದು ಅಣ್ಣ ಪ್ಲೀಸ್ ನಾನು ವಿಕ್ಕಿಗೆ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನಿ, ದಯವಿಟ್ಟು ಮರ್ಯಾದೆ ತೆಗಿಬೇಡ, ದಯವಿಟ್ಟು ಮದುವೆ ಮಾಡಿಸು ನನ್ನ ಅಂದಾಗ ನಾನು ಖಂಡಿತವಾಗ್ಲೂ ಅಣ್ಣನ ಸ್ಥಾನದಲ್ಲಿ ನಿಂತು ನಿನ್ನ ಮರ್ಯಾದೆ ಹೋಗೋದಕ್ಕೆ ಬಿಡುವುದಿಲ್ಲ, ನಾನು ನಿನ್ನ ಮತ್ತು ವಿಕ್ಕಿ ಮದುವೆ ಮಾಡಿಸ್ತೇನೆ, ಚಿಕ್ಕಪ್ಪ ಮತ್ತು ಚಿಕ್ಕಿಮ್ಮನ ಈ ಮದುವೆಗೆ ಒಪ್ಸೋದು ನನ್ನ ಜವಾಬ್ದಾರಿ, ನೀನು ಯೋಚನೆ ಮಾಡಬೇಡ ಅಂದಾಗ ದಯವಿಟ್ಟು ಅಣ್ಣ ನಾನು ಪ್ರೆಗ್ನೆಂಟ್ ಆಗಿರೋ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂದಾಗ ಖಂಡಿತ ನೀನು ಪ್ರೆಗ್ನೆಂಟ್ ಆಗಿರೋ ವಿಷಯ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಂತ ಹೇಳಿ ಅರ್ಜುನ್ ಮಾತು ಕೊಡ್ತಾರೆ. ಈ ಕಡೆ ರುದ್ರ ಅವ್ರ ಗಂಡನ ಹತ್ರ ಬಂದಿದ್ದೆ, ರೀತು ರೂಮಲ್ಲಿ ತುಂಬಾ ದುಡ್ಡಿತ್ತು ಅಂತ ಹೇಳ್ತಿದ್ದಾರೆ, ಜೊತೆಗೆ ಫ್ರೆಂಡು ಅಂತ ಹೇಳ್ತಿದ್ದಾಳೆ. ನನಗೆ ಯಾಕೋ ಅದನ್ನು ನಂಬೋದಕ್ಕೆ ಆಗ್ತಿಲ್ಲ ಅಂದಾಗ ಹೋಗಿ ಚೆಕ್ ಮಾಡ್ತಾರೆ, ಬಟ್ ದುಡ್ಡು ಕಾಣಿಸ್ತಿಲ್ಲ, ರೀತೂ ಕಾಣಿಸ್ತಿಲ್ಲ. ಈ ಕಡೆ ಭಾರ್ಗವಿ ನಾನು ಮಾರ್ಕೆಟ್ಗೆ ಹೋಗ್ತೀನಿ ಅಂತ JP ಪಾಟೀಲ್ ಹೇಳಿದಾಗ ಮನೆ ಹೆಣ್ಮಕ್ಳು ಈ ರೀತಿ ಹೊರಗಡೆ ವಿಷಯಗಳು ಕಲಿಯೋದು ಒಳ್ಳೇದೇ ಅಂದಾಗ ಬೃಂದ ನಾನು ಕೂಡ ಹೋಗಿ ಬರ್ತೀನಿ ಅಂದಾಗ ಹೋಗಿ ಅಕ್ಕ ತಂಗಿರಿಬ್ರು ಕೂಡ ಮಾತಾಡ್ಕೊಂಡು ಹೋಗಿ ಬನ್ನಿ ಅಂತ ಕಳಿಸ್ತಾರೆ. ಈ ಕಡೆ ಬೃಂದ ಅವಳು ಮಾರ್ಕೆಟ್ ಬಿಟ್ಟು ಬೇರೆ ಈ ಕಡೆ ಹೋಗ್ದಾಗೆ ನಾನು ನೋಡ್ಕೋತೀನಿ ಅಂತ ಹೇಳಿ ಭಾರ್ಗವಿ ಜೊತೆ ಹೊರಡ್ತಾರೆ. ಅತ್ತ ಕಡೆ ರೀತು ಮಾರ್ಕೆಟ್ ಹತ್ರನೇ ಬಂದಿದ್ದಾಳೆ. ಒಂದು ರೌಡಿಗಳಿಗೆ ದುಡ್ಡು ಕೊಡೋದಕ್ಕೆ ಅವರು ಇಲ್ಲಿ ದುಡ್ಡಿಡು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಇದೆಲ್ಲವನ್ನ ಕೂಡ ಇನ್ಸ್ಪೆಕ್ಟರ್ ಪ್ರತಾಪ್ ಅಬ್ಸರ್ವ್ ಮಾಡ್ತಿದ್ದಾರೆ. ಆ ವ್ಯಕ್ತಿ ದುಡ್ಡನ್ನು ಎತ್ಕೊಂಡಿದ್ದೆ ಮಾರ್ಕೆಟ್ ಕಡೆಯಿಂದ ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಇತ್ತ ಕಡೆ ಅಕ್ಕ ತಂಗಿರು ಇಬ್ಬರು ಕೂಡ ತರಕಾರಿ ತೊಗೋತಿರ್ತಾರೆ. ಅಷ್ಟರಲ್ಲಿ ಭಾರ್ಗವಿಗೆ ಒಂದು ಕಾಲ್ ಬರುತ್ತೆ. ಭಾರ್ಗವಿಗೆ ಕಾಲ್ ಬಂದಿದ್ದು ಇನ್ಸ್ಪೆಕ್ಟರ್ ಪ್ರತಾಪಿಂದ. ಅವರು ರೀತು ಬಂದಿದ್ದು ಒಂದು ಬ್ಯಾಗಲ್ಲಿ ಏನೋ ತೊಗೊಂಡು ಬಂದುಕೊಟ್ಲು. ರೌಡಿ ಅದನ್ನು ಮರಿಯಾಗಿ ತೊಗೊಂಡು ಮಾರ್ಕೆಟ್ ಕಡೆನೇ ಬರ್ತಿದ್ದಾನೆ ಅಂತ ಹೇಳಿದಾಗ ಸರಿ ಆಯಿತು ನಾನು ನೋಡ್ಕೋತೀನಿ ಅಂತ ಭಾರ್ಗವಿ ಹೇಳ್ತಾರೆ. ಈ ಕಡೆ ಭಾರ್ಗವಿ ಫೋನಲ್ಲಿರೋದು ಬೃಂದ ಗೊತ್ತಾಗುತ್ತೆ. ಬಟ್ ಆ ಬೃಂದಾನ ಹೀಗೂ ಕಣ್ಣು ತಪ್ಪಿಸಿ ಇಲ್ಲಿ ಭಾರ್ಗವಿ ರೌಡಿ ಹತ್ರಕ್ಕೆ ಹೊರಟೇ ಬಿಟ್ಲು. ರೌಡಿನ ಚೂಸ್ ಮಾಡ್ತಿದ್ದಾಳೆ. ಈ ಕಡೆ ಭಾರ್ಗವಿನ ನೋಡಿದ ರೌಡಿ ಕೂಡ ಎಸ್ಕೇಪ್ ಆಗಿ ಹೋಗ್ತಿದ್ದಾನೆ. ಕೊನೆಗೂ ಇಲ್ಲಿ ಭಾರ್ಗವಿ ಕೈಯಿಂದ ರೌಡಿ ಎಸ್ಕೇಪ್ ಆಗ್ತಾನೆ. ಬಟ್ ರೀತು ಏನೋ ಒಂದು ಮಾಡ್ತಿದ್ದಾಳೆ ಅನ್ನೋ ವಿಷಯ ಅಂತೂ ಭಾರ್ಗವಿಗೆ ಗೊತ್ತಾಗುತ್ತೆ. ಈ ಕಡೆ ರೀತು ಮೇಲೆ ಅನುಮಾನ ದಟ್ಟವಾಗ್ತದೆ ಭಾರ್ಗವಿಗೆ. ಆದರೆ ಇಲ್ಲಿ ಅರ್ಜುನ ರೀತು ಮತ್ತು ವಿಕ್ಕಿ ಮದುವೆ ಆಗಲೇಬೇಕು ಅಂತ ಹೇಳಿ ಮನೆಯವ್ರ ಮುಂದೆ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಕೊನೆಗೂ ವಿಕ್ಕಿ ಮತ್ತು ರೀತು ಮದುವೆ ಫಿಕ್ಸ್ ಆಗ್ತದೆ. ಮದುವೆ ದಿನಾನೇ ಈಕೆ ಅರೆಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಿದ್ರೆ ಇಲ್ಲಿ ಭಾರ್ಗವಿ ಏನು ಮಾಡ್ತಾಳೆ ಮುಂದೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.